ಸುವರ್ಣ. ಖುಷಿ ಖುಷಿ ಖುಷಿ. ಮನೆನ ನೀಟ್ ಮಾಡು. ನಿಮ್ಮ ಅವನಿಗೆ ಬೇಸರ ಮಾಡಬೇಡ. ಗುರುಗಳು ಬರೋಗಿನ ಮುಂಚೆ ಮನೆ ಸೊಸೆ ಮನೇಲಿರಬೇಕು. ಸಿಕ್ಕಾಕೊಂಡ್ಲು ರಜನಿ ಸರಿಯಾಗಿ. ಆಫೀಸಿಗೆ ಲೇಟ್ ಆಗೋದ್ರೆ ವಿಷ್ಣು ಕೆಂಡ ಕಾರ್ತಾನೆ. ರಜನಿಯಿಂದ ವಿಷ್ಣುಗೆ ಅವಮಾನ ಆಗತ್ತೆ. ಹಾಗಂತ ಮನೆಯಿಂದ ಹೋದರೆ ಮಾವನವ್ರಿಗೆ ಕೋಪ ಬರುತ್ತೆ. ಏನಾದರೂ ಆಗಲಿ ನಮಗೇನು, ಗೋಲಿ ಮಾರೋ. ಇವತ್ತೇನೇನಾಗುತ್ತೋ ಗುರುಗಳು ಬಂದಮೇಲೆ. ಇವತ್ತಿದೆ ಅವಳಿಗೆ ಹಬ್ಬ. मस्तके अग्नियस्य स एव अस्ति परमम त्वमेव इति देवाज्ञा इदानीं जयतु सर्वं सर्वस्व संबंध. ಗುರುಗಳು ಬರ್ತಿರೋದು ರಜನಿಗೆ ಹೇಳಿದ್ಯಾ? ಹೇಳಿದೆ. ಮುಖ್ಯವಾದ ವಿಷಯನ ಪ್ರಸ್ತಾಪ ಮಾಡಬೇಕು ಅಂತ ಹೇಳಿದ್ರಲ್ಲ, ಏನದು? ಕುತೂಹಲ ಕೇಳ್ತಾ ಇದ್ದೀನಿ. ರಜನಿ ವಿಷಯದಲ್ಲಿ ನಾನೊಂದು ಮುಖ್ಯವಾದ ತೀರ್ಮಾನಕ್ಕೆ ಬಂದಿದ್ದೀನಿ. ಈಗಲೇ ಹೇಳಲ್ಲ, ಸಂಜೆವರೆಗೂ ನಿನ್ನ ಕುತೂಹಲ ಹಾಗೆ ಇಟ್ಕೋ. ಆಫೀಸಿಗೆ ಹೋಗಲ್ಲ ಅಲ್ವಾ ರಜನಿ? ಅಗ್ರಿಮೆಂಟ್ ಆಗಿದೆ ಅಂತಾಳೆ. ಮನೆ ಆಫೀಸ್ ಎರಡು ಮ್ಯಾನೇಜ್ ಮಾಡ್ತೀನಿ ಅಂತಾಳೆ. ಹೇಳದ್ ಕೇಳಲ್ಲ ರೀ ಅವಳು. ಹಸು ಹಿತ್ತಲಿಗೆ ನುಗ್ಗಿ ಹೂವಿನ ಗಿಡ ಹಾಳು ಮಾಡತ್ತೆ ಅಂತ ಹಸುನ ಕೊಲ್ತಾರ? ಇಲ್ಲ ಅಲ್ವಾ? ಬೇಲಿ ಹಾಕ್ತಾರೆ. ಅವಳಿಗೇನು ಹೇಳೋಕ್ಕೂ ಭಯ. ದುಡುಕಿನ ಸ್ವಭಾವ ಅವಳದು. ತಪ್ಪಲ್ವಾ ಮನೆ ಬಿಟ್ಟು ಆಫೀಸ್ಗೆ ಹೋಗೋದು? ರಜನಿ ಮಾಡಿರೋ ತಪ್ಪನ್ನು ನನ್ನ ಹತ್ರ ಬಂದು ಒದರೋದು ನಿನ್ನ ಕೆಲಸ ಅಲ್ಲ. ರಜನಿ ತಪ್ಪು ಮಾಡದಿರೋ ಹಾಗೆ ನೋಡ್ಕೊಳ್ಳೋದು ನಿನ್ನ ಕೆಲಸ. ಅವಳ ದಾರಿಗೆ ನೀನು ಹೋಗೋದಲ್ಲ, ನಿನ್ನ ದಾರಿಗೆ ಅವಳು ಬರಬೇಕು. ಗೊತ್ತಾಯ್ತಾ? ಇವತ್ತು ಅವ್ರ ತಂದೆ ತಾಯಿನ ಕರೀತಾ ಇದ್ದೀವಿ. ಹೇಳಿದ್ಯಾ ಅವಳಿಗೆ? ಹೇಳಿದ್ದೀನಿ. ಇವತ್ತು ಸಂಜೆ ನಾನು ರಜನಿನ ಎಷ್ಟು ಚೆನ್ನಾಗಿ ನೋಡ್ಕೋತಾ ಇದ್ದೀನಿ, ಅವಳ ಮೇಲೆ ವಿಷ್ಣುಗೆ ಎಷ್ಟು ಪ್ರೀತಿ ನಂಬಿಕೆ ಇದೆ ಅಂತ ಗೊತ್ತಾಗಬೇಕು ಕೆಲವರಿಗೆ. ಮುಂದಕ್ಕೆ ಉಪಯೋಗ ಆಗತ್ತೆ. ಗುರುಗಳು ಬರ್ತಾರೆ, ಸಿದ್ಧತೆಗಳನ್ನು ಶುರು ಮಾಡ್ಕೋ. ಓದೋ ಮಕ್ಕಳೆಲ್ಲ ಕೆಲಸ ಮಾಡಬಾರ್ದು ಕಂದ. ಹೋಗಿ ಓದ್ಕೋ ಹೋಗು. ನಂದು ಹೋಮ್ವರ್ಕ್ ಎಲ್ಲ ಆಯ್ತು ಆಂಟಿ. ಅಯ್ಯೋ ಸರಿ, ನೀ ಹಠ ಬಿಡಲ್ಲ. ಈ ಪೇಪರ್ಸ್ನೆಲ್ಲ ತೊಗೊಂಡೋಗ ಡಸ್ಟ್ಬಿನ್ಗೆ ಹಾಕ್ತೀಯಾ? ಓಕೆ ಆಂಟಿ. ಗುಡ್ ಗರ್ಲ್, ಹೋಗು.
ಮನುಷ್ಯ ತಿಂಡಿ ತಿಂದ್ಮೇಲೆ ಹಾಗೆ ಕೂರಬಾರ್ದು. ಅದನ್ನ ಕರಗ್ಸಕ್ಕೆ ಏನಾದ್ರೂ ಒಂದು ಕಸರತ್ತು ಮಾಡಲೇಬೇಕು. ಆಗ್ಲೇ ಮಧ್ಯಾಹ್ನದ ಊಟ ಸರಿಯಾಗಿ ಸೇರುತ್ತೆ. ರಜನಿ, ಇನ್ನು 6 ತಿಂಗಳು ನೀನು ಕಣ್ಣೀರಲ್ಲಿ ಕೈ ತೊಳಿಬೇಕು. ಹಾಗೆ ಮಾಡ್ತೀನಿ. ಏನು ಮಾಡ್ತೀಯಮ್ಮ? ಯೋಚನೆ ಮಾಡಿ ಮಾಡಲ್ಲ, ಮಾಡಿದ್ಮೇಲೆ ಯೋಚನೆ ಮಾಡಲ್ಲ. ಎಡಗೈಯಲ್ಲಿ ಎತ್ತಿ ಬಲಗೈಯಲ್ಲಿ ಬಿಸಾಕ್ತೀನಿ. ಬಾ, ಬಾರೆ. ಕಾಸ್ಟ್ಲಿ ಪಾಟ್ ಇದು. ಮಾವ ನೋಡಿದ್ರೆ ಅಷ್ಟೇ. ನನಗೆ ಆಫೀಸಿಗೆ ಬೇರೆ ಟೈಮ್ ಆಗ್ತಿದೆ, ಸ್ವಲ್ಪ ನೋಡ್ಕೊಂಡು ಓಡಾಡೋದಲ್ವಾ? ಸಾರಿ ಪುಟ್ಟ, ಅದು 70ರ ದಶಕದಲ್ಲಿ ಜಮೀನ ಕಳ್ಕೊಂಡಾಗ ಟೆನ್ಷನಲ್ಲಿ ಓಡಾಡಿ ಓಡಾಡಿ ಅಭ್ಯಾಸ ಆಗ್ಬಿಟ್ಟಿದೆ, ಅದಕ್ಕೆ ಹೀಗಾಗೋಯ್ತು. ಸಾರಿ. ಕಲ್ತ್ಕೊಳ್ಳತ್ರ ಮನೇಲೆಲ್ಲ ಹೇಗೆ ಅಚ್ಚುಕಟ್ಟಾಗಿ ಇಟ್ಕೋಬೇಕು ಅಂತ. ನೀನು ಇದ್ಯಾ, ನಿನ್ ರೂಮ್ ಸಹ ಕ್ಲೀನ್ ಮಾಡ್ಕೊಳಕ್ ಬರಲ್ಲ ನಿಂಗೆ. ಅಮ್ಮ, ರೂಮ್ ಹೇಗೆ ಕ್ಲೀನ್ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಬಾ, ಒಂದು ಕಾಫಿ ಕುಡ್ದು ಹೋಗೋಣ. ಬಲ್ಗೈಲಿ ಬಿಸಾಕಕ್ಕೆ ಅವಳೇನು ವಸ್ತು ಅಲ್ಲ, ಮಗು ಕಣೆ. ಹೇಳ್ಬೇಡ. ಎಲ್ಲಿಗೆ? ನೋಡಿ, ಕಾಫಿ ಜೊತೆ ಸ್ವಲ್ಪ ಬಿಸ್ಕೆಟ್ ಕೊಡುವಂತೆ. ಅಯ್ಯೋ, ಬೇಗ ಹೋಗಿ ಕಾಫಿ ಬೆರೆಸಿ ಹೋಗೆ. ಹೋಗು ನಿಕ್ಕು. ನನ್ಗೆ ಯಾಕೋ ತುಂಬ ಮೈಕೈ ನೋವು. ಕಾಫಿ ತಗೊಂಡು ರೂಮ್ಗೆ ಬಂದ್ಬಿಡು, ನಾನು ರೆಸ್ಟ್ ಮಾಡ್ತಾ ಇರ್ತೀನಿ. ಅಮ್ಮ, ಸ್ವಲ್ಪ ಎದ್ದು ನಿಂತ್ಕೋ. ಹೋಗ, ನಂಗೆ ಮೈಕೈ ಎಲ್ಲ ಸಿಕ್ಕಾಪಟ್ಟೆ ನೋವ್ತಾ ಇದೆ. ಎದ್ದು ನಿಂತ್ಕೋ ಅಂದೆ. ನಿಂತ್ಕೊಮ್ಮ. ಅಮ್ಮ, ಏನ್ ನಿನ್ ಬುದ್ಧಿ? ರಜನಿಗೆ ತೊಂದರೆ ಕೊಡ್ಬೇಕು ಸರಿ, ಆದ್ರೆ ಕದಿಬಾರ್ದು. ಮನೆಯವರು ಗೊತ್ತಾದ್ರೆ ಮರ್ಯಾದೆ ಹೋಗುತ್ತೆ. ಕದಿಯೋದ? ಅದು ನಾನಾ? ಅಯ್ಯೋ, ಇದು ನಿನ್ನ ಬ್ಯಾಗು ಅನ್ಕೊಂಡೆ ಕಣೆ. ನಿನ್ನ ಬ್ಯಾಗ್ ಅಲ್ವಾ ಇದು? ಗೊತ್ತಾಗ್ಲೇ ಇಲ್ಲ ನೋಡೆ. ಅಮ್ಮ, ನೀನ್ ಬದ್ಲಾಗಲ್ಲ. ಅನ್ನಮ್ಮ ಅನ್ನು. 70ರ ದಶಕದಲ್ಲಿ ಇಡೀ ಊರ್ಗೂರೇ ಊಟ ಹಾಕ್ಸ್ದವ್ರು ನಾವು. ಇಡೀ ಊರೇ ನಮ್ದು ಅಂತ ಅನ್ಕೊಂಡಿದ್ವಿ. ಈಗ ಏನ್ ನೋಡಿದ್ರು ನಮ್ದು ಅಂತ ಅನ್ಸುತ್ತೆ ಕಣೆ.
ನಿಕೋ ಸೀಡೆಲೆ ಸಿನಿಮಾ ನೋಡ್ತಿದ್ಯಾ? ಇಲ್ಲಮ್ಮ, ಇವತ್ತಿನ ಡೇಟ್ ಬರ್ತಿದೆ, ಏನೋ ಪ್ರಾಜೆಕ್ಟ್ ಫೈಲ್ ಅಂತಿದೆ. ಬಹುಶಃ ಇವತ್ತು ಆಫೀಸ್ನಲ್ಲಿ ಪ್ರಾಜೆಕ್ಟ್ ಪ್ರೆಸೆಂಟೇಷನ್ ಇರಬೇಕು. ವಿಷ್ಣು ಹೇಳೋದನ್ನ ಅರ್ಧಂಬರ್ಧ ಕೇಳಿಸ್ಕೊಂಡಿದೆ. ಅಮ್ಮ, ಕಳ್ತನ ಮಾಡಿದ್ರು ಒಳ್ಳೆ ಕೆಲಸ ಮಾಡಿದ್ಯಾ. ನಾನು ಹಾಗೆ ಕಣೆ, ಯೋಚನೆ ಮಾಡಿ ಮಾಡಲ್ಲ, ಮಾಡಿದ್ಮೇಲೆ ಯೋಚನೆ ಮಾಡಲ್ಲ. ಈ ಸಿಡಿಯಿಂದ ರಜನಿ ಕಣ್ಣಲ್ಲಿ ನೀರು ತರಿಸ್ತೀನಿ. ಶಬಾಷ್ ಮಗಳೇ. ನಾನು ಎಡಗೈಯಲ್ಲೆತ್ತಿ ಬಲಗೈಯಲ್ಲಿ ಬಿಸಾಕ್ತೀನಿ, ನೀನು ಬಲಗೈಯಲ್ಲೆತ್ತಿ ಎಡಗೈಯಲ್ಲಿ ಬಿಸಾಕೋ ಆಗಿದೆಯಾ? ಅಮ್ಮ, ಈ ಸಿಡಿ ಇಲ್ಲ ಅಂದರೆ ರಜನಿ ಪ್ರಾಜೆಕ್ಟ್ ಪ್ರೆಸೆಂಟ್ ಮಾಡೋಕ್ಕಾಗಲ್ಲ. ಅವಳು ಪ್ರಾಜೆಕ್ಟ್ ಪ್ರೆಸೆಂಟ್ ಮಾಡೋಕ್ಕಾಗಿಲ್ಲ ಅಂದರೆ ವಿಷ್ಣು ಮರ್ಯಾದೆ ಹೋಗುತ್ತೆ. ಅದಕ್ಕೆ ಕಾರಣ ರಜನಿ ಆಗ್ತಾಳೆ. ರಜನಿ ಮೇಲೆ ವಿಷ್ಣುಗೆ ಕೋಪ ಬರುತ್ತೆ. ಆಮೇಲೆ ಅವರಿಬ್ರು ಜಗಳ ಆಡ್ತಾರೆ. ಅಮ್ಮ, ಈ ಬ್ಯಾಗ್ನ ಅಲ್ಲೇ ಇಟ್ಬಿಟ್ ಬಾ. ಹಾ ಹೌದಮ್ಮ, ನಮ್ದಲ್ದರ ವಸ್ತು ನಮಗೆ ಯಾಕೆ ಹೇಳು, ಇಟ್ಬಿಟ್ಟು ಬರ್ತೀನಿ. ಅಮ್ಮ, ಆ ಬ್ಯಾಗಿಂದ ಏನು ಎತ್ಕೋಬಾರ್ದು. ಛೇ 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 ಛೇ, ಎಲ್ಲಾದ್ರೂ ಉಂಟಾ? ಅಮ್ಮ, ಎತ್ಕೊಂಡ್ರೆ ನನ್ನ ಮೇಲೆ ಆಣೆ. ಅರೆ, ನನ್ನ ಬ್ಯಾಗ್ ಎಲ್ಲ ಇಟ್ಟಿದ್ನಲ್ಲ, ಎಲ್ಲಿ ಹೋಯ್ತು? ಕೆಲಸ ಮಾಡ್ತಾ ಬೇರೆ ಕಡೆ ಎಲ್ಲಾದರೂ ಇಟ್ಟಿದ್ದೇನಾ? ಅಯ್ಯಯ್ಯೋ ಸೊಂಟನೋ. ನನ್ನ ಬ್ಯಾಗ್ ಇಲ್ಲೇ ಇಟ್ಟಿದ್ದೆ, ಕಾಣಿಸ್ತಿಲ್ಲ. ನೀವೇನಾದರೂ ನೋಡಿದ್ದೀರಾ? ಬ್ಯಾಗ? ಅಯ್ಯೋ ಇಲ್ಲಮ್ಮ, ಅಡಿಗೆ ಮನೇಲಿ ಏನಾರು ಇಟ್ಟಿರ್ಬೋದು. ನೋಡು ನೋಡುಗಮ್ಮ, ನೋಡು ನೋಡು. ರಜನಿ, ಅಯ್ಯೋ ಇಲ್ಲಿ ಟೇಬಲ್ ಕೆಳಗಡೆ ಬಿದ್ದಿದೆ ಕಣೆ. ಅಲ್ಲ ತಗೋರ. ತುಂಬ ಥ್ಯಾಂಕ್ಸ್, ನಾ ಬರ್ತೀನಿ. ಆಯ್ತು, ಹೋಗ್ಬಾ. Good morning, everybody. ಗುಡ್ ಮಾರ್ನಿಂಗ್ ಸರ್, ನಿಮ್ಮ ಆಫೀಸಿಗೆ ಬೆಂಕಿ ಬಿದ್ದ ವಿಷಯ ತಿಳಿತು. ಸದ್ಯ ನಿಮಗೇನು ಆಗಿಲ್ವಲ್ಲ? ಮಿಸ್ಟರ್ ವಿಷ್ಣು, ಎಷ್ಟು ಬೇಗ ರೆಡಿ ಮಾಡಿದ್ದೀರಾ ಆಫೀಸನ್ನ? ಅದನ್ನು ಮರೆಯೋದೇ ಒಳ್ಳೆಯದು. ಒಂದು ದೊಡ್ಡ ಇವೆಂಟ್ ಬಗ್ಗೆ ಮಾತಾಡೋದಿತ್ತು, ಅದಕ್ಕೆ ಕರೆಸಿದ್ದು ನಿಮ್ಮನ್ನ. ಪ್ಲೀಸ್ ಎಕ್ಸ್ಪ್ಲೈನ್ ಮಾಡಿ ಪ್ರಾಜೆಕ್ಟ್ ಬಗ್ಗೆ ಮಿಸ್ಟರ್ ವಿಷ್ಣು. ಯಾ ಶೋರ್. I was talking about... Excuse me. ಒಳಗೆ ಬರ್ಬೇಡ. ಪ್ರಾಜೆಕ್ಟ್ ಪ್ರೆಸೆಂಟೇಷನ್ ಸಿಡಿ ನನ್ನ ಹತ್ರ ಇದೆ, ಅದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ಬೇಕು ವಿಷ್ಣು. ನಿಮ್ಗೆ ಅದ್ರ ಬಗ್ಗೆ ಪೂರ್ತಿ ಗೊತ್ತಿಲ್ಲ. ಒಳಗೆ ಬರಬೇಡ ಅಂದೆ, ಹೇಳ್ದಷ್ಟು ಕೇಳು. ಇದು ನನ್ನ ಕಂಪನಿ, ನಾನಿಲ್ಲಿ ಬಾಸು. ಹೋಗು. ಕಿರ್ಚಾಡ್ಲಾ? ಹೋಗು. ಖುಷಿ ಖುಷಿ ಖುಷಿ. ಐ ಆಮ್ ಸಾರಿ, ಇನ್ಕಮ್ ಆ್ಯಂಡ್ ಎಕ್ಸ್ಪೆಂಡಿಚರ್ ಅಕೌಂಟಲ್ಲಿ ಡಿಪ್ರಿಸಿಯೇಷನ್ ಬಗ್ಗೆ ಚಿಕ್ಕ ಡೌಟ್ ಇದೆಯಂತೆ. ಐ ಜಸ್ಟ್ ಕ್ಲಾರಿಫೈ ಆ್ಯಂಡ್ ಕಮ್ ಬ್ಯಾಕ್. ಐ ಅಂಡರ್ಸ್ಟ್ಯಾಂಡ್. ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಮಾಡೋದು ಅಷ್ಟು ಸುಲಭ ಅಲ್ಲ. ಹೋಗಿ ಹೋಗಿ. ಗುಡ್ ಮಾರ್ನಿಂಗ್ ಮೇಡಮ್. ಮಾರ್ನಿಂಗ್. ಲೇಟಾಗಿ ಬಂದ್ರಾ? ಹೌದು. ಒಳಗಡೆ ಬಿಡ್ಲಿಲ್ವಾ? ಇಲ್ಲ. ತುಂಬ ಸ್ಟ್ರಿಕ್ಟು, ಸ್ವಲ್ಪ ಹೊರಟು. ನಿಮ್ಮ ಯಜಮಾನ್ರು ನಮ್ಮ ಬಾಸು ಆಟು ಸಾಫ್ಟು ಮೇಡಮ್. ಮೇಡಮ್, ಕಾಫಿ ಬಿಸ್ಕೆಟ್? ನೀರೇ ಬೆಸ್ಟು ಮೇಡಮ್.
ಇವತ್ತೆಲ್ಲ ಇಲ್ಲೇ ನಿಂತಿರಬೇಕು. ದಬ್ಬಾಳಿಕೆ ಜಾಸ್ತಿ ಆಯ್ತು ನಿಮ್ಮದು. 10 ನಿಮಿಷ ಅಷ್ಟೇ ಲೇಟಾಗಿ ಬಂದಿತ್ತು. ಇದನ್ನೇನು ತೋಟದಪ್ಪನ ಛತ್ರ ಅನ್ಕೊಂಡಿದ್ಯಾ ಇಷ್ಟ ಬಂದಂಗೆ ಬರೋಕ್ಕೆ? ಒಂದು ಕಂಪನಿ ಅಂದರೆ ಎಂಟ್ರಿ ಎಕ್ಸಿಟ್ಗೆ ಟೈಮ್ ಇರುತ್ತೆ, ಸಮಯದಿಂದ ಆಫೀಸ್ ರನ್ ಆಗ್ತಿರುತ್ತೆ, ಒಂದೊಂದು ಸೆಕೆಂಡ್ಗೂ ಬೆಲೆ ಇದೆ. 10 ನಿಮಿಷದಲ್ಲಿ ಎಷ್ಟೋ ಕೆಲಸಗಳು ಮಾಡ್ಬೋದು. ಟೈಮಿಗೆ ಸರಿಯಾಗಿ ಬರೋಕ್ಕಾದ್ರೆ ಆಫೀಸಿಗೆ ಬರಬೇಕು, ಇಲ್ಲಾಂದರೆ ಮನೇಲಿ ಯಾವ್ದಾರ ಮೂಲೆ ಹಿಡಿದು ಕೂತಿರ್ಬೇಕು. 10 ನಿಮಿಷ ಲೇಟಾಗಿ ಬಂದಿರ್ಬೋದು, ತಪ್ಪು ಒಪ್ಕೊಳ್ತೀನಿ. ಆದರೆ ಜೋರ್ ಧ್ವನಿಲಿ ಮಾತಾಡಬೇಡಿ ಪ್ಲೀಸ್. ಅಪರೂಪಕ್ಕಾಗೋ ತಪ್ಪುಗಳಿಗೆ ಎಲ್ಲ ಆಫೀಸಲ್ಲೂ ಎಲ್ಲ ಕಡೆ ಕ್ಷಮೆ ಇರುತ್ತೆ. ಎಂಪ್ಲಾಯ್ ಹತ್ರ ಮಾತಾಡೋ ಥರ ಮಾತಾಡಿ, ಹೆಂಡತಿ ಹತ್ರ ಕೂಗಾಡೋ ಥರ ಮಾತಾಡಬೇಡಿ. ಇಲ್ಲಿ ನಾನು ನಿಮ್ಮ ಎಂಪ್ಲಾಯ್, ಹೆಂಡತಿ ಅಲ್ಲ. ಎದುರು ಮಾತಾಡಬೇಡ, ನಾನಿಲ್ಲಿ ಬಾಸ್. ತಪ್ಪು ದಿನ ನಡೀಲಿ, ಅಪರೂಪಕ್ಕೆ ಒಂದ್ಸತಿ ನಡೀಲಿ, ತಪ್ಪು ತಪ್ಪೇ. ಸಂಬಳ ಬರೋದು 10 ನಿಮಿಷ ತಡ ಆದರೆ ಯಾಕೆ ಅಂತ ಕೇಳಲ್ವಾ? 10 ನಿಮಿಷ ಲೇಟಾಗಿ ಹೋಗಿ ಅಂದರೆ ಯಾಕೆ ಅಂತ ಕೇಳಲ್ವಾ? ಆಯ್ತು, ಸಾರಿ. ಹಾಗ ಬಾ ದಾರಿಗೆ. ನಾನು ಬಾಸು, ನೀನು ಎಂಪ್ಲಾಯಿ. ನಾನು ಸಂಬಳ ಕೊಡೋನು, ನೀನು ಸಂಬಳ ತಗೊಳ್ಳೋಳು. ಹೊರಡು ಮನೆಗೆ. ಇವತ್ತೊಂದು ಸಂಬಳ ಕಟ್ ಮಾಡಲ್ಲ, ಲೇಟಾಗಿ ಬಂದಿದ್ದಕ್ಕೆ ಶಿಕ್ಷೆ. ಬಿಟ್ಟು ಸಂಬಳ ನನಗೆ ಬೇಡ. ಪ್ರಾಜೆಕ್ಟ್ ಪ್ರೆಸೆಂಟ್ ಮಾಡಬೇಕು, ಪ್ರಾಜೆಕ್ಟ್ ಸಿಡಿ ನನ್ನ ಹತ್ರ ಇದೆ. ನಾನೇ ಪ್ರೆಸೆಂಟ್ ಮಾಡ್ತೀನಿ. ನಿಮಗೆ ಪೂರ್ತಿಯಾಗಿ ಗೊತ್ತಿಲ್ಲ ವಿಷ್ಣುವರ್ಧನ್ ಅವರೇ. ಗೊತ್ತಿಲ್ಲ ಅಂತ ಒಪ್ಕೊಂಡ್ರೆ ಇವಳು ಮುಂದೆ ಡೌನ್ ಆಗಿಬಿಡ್ತೀನಿ. ಗೊತ್ತು ಅಂತ ಡೆಲಿಗೇಟ್ಸ್ಗಳ ಮುಂದೆ ನಿಂತರೆ ಅಲ್ಲೂ ಎಡವಟ್ಟು. ಏನು ಮಾಡಲಿ? ಸರ್, ವಿತ್ ಯೋರ್ ಪರ್ಮಿಷನ್ ನಾನು ಒಳಗೆ ಹೋಗ್ಬೋದಾ? ಪ್ರಾಜೆಕ್ಟ್ ಪ್ರೆಸೆಂಟ್ ಮಾಡಬೇಕು. ಬೇಕಾಗಿಲ್ಲ. ಈ ಕಂಪ್ನಿ ಬಾಸ್ ನಾನು. ಎಲ್ಲ ಕೆಲಸ ಕಲಿತೆ ಬಾಸ್ ಆಗಿರೋದು. ನಿನ್ನ ಅವಶ್ಯಕತೆ ಇಲ್ಲ. ಆಗಲೇ ಅರ್ಧ ಪ್ರಾಜೆಕ್ಟ್ ಪ್ರೆಸೆಂಟ್ ಮಾಡಾಗಿದೆ. ಖುಷಿ ಖುಷಿ ಖುಷಿ. Sorry for the inconvenience. I'm really sorry. Let me explain about the new project. Actually, ಅದು ಏನಂದರೆ, ಯಾಕೆ ಸುಮ್ಮನೆ ಮಿಸ್ಟರ್ ವಿಷ್ಣು? ಇಲ್ವಲ್ಲ ಮಿಸ್ಟರ್ ವಿಷ್ಣು, ಪ್ರಾಜೆಕ್ಟ್ ಡೀಟೇಲ್ಸ್ ಹೇಳಿ. ಅದೇ ಐ ವಾಸ್ ಅಬೌಟ್ ಟು ಸೇ ದ್ಯಾಟ್ ಪ್ರಾಜೆಕ್ಟ್ ಬಂದು ಹೇಗೆ ಶುರು ಮಾಡ್ತೀರಾ ಈ ಪ್ರಾಜೆಕ್ಟು? ಕಂಪ್ಲೀಟ್ ಯಾವಾಗ ಆಗುತ್ತೆ? ಅದು ಫಸ್ಟು ಸ್ಟಾರ್ಟ್ ಹೇಗಾಗುತ್ತೆ ಅಂತ ಹೇಳ್ಬಿಡ್ತೀನಿ. ಈವೆಂಟ್ ದಿನ ಡಿಸೈನ್ ಯಾವ ಥರ ಇರುತ್ತೆ? ಅದು ಎಕ್ಸ್ಕ್ಯೂಸ್ ಮೀ ಸರ್. ನಮ್ಮ ಮುಂದಿನ ಪ್ರಾಜೆಕ್ಟ್ ಟೋಟಲ್ ಡಿಸೈನ್ ನನ್ನ ಹತ್ರ ಇದೆ. ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ. ಅದು ನನ್ನ ಕೆಲಸ ಕೂಡ, ಆ್ಯಂಡ್ ಅದು ನನ್ನ ಕಂಪ್ನಿ ರೂಲ್ಸು ಹೌದು ಅಲ್ವಾ? ಎಸ್, ಹೌದು. ಪ್ರೊಸೀಡ್. ಯಾ. ಸಿಡಿ ಇಲ್ಲ, ಕಾಣಿಸ್ತಾ ಇಲ್ಲ. ಎಕ್ಸ್ಪ್ಲೇನ್ ಮಾಡು.